ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯಲ್ಲಿ ಜನಿಸಿದ ಪ್ರಿಯ ಸ್ನೇಹಿತರೆ, ನೀವು ಈ ಕ್ಷಣದಲ್ಲಿ ಈ ವಿಡಿಯೋವನ್ನು ನೋಡುತ್ತಿರುವುದು ಯಾದೃಚ್ಛಿಕ ಘಟನೆ ಅಲ್ಲ. ಇದು ನಿಮ್ಮ ಜೀವನದಲ್ಲಿ ಆರಂಭವಾಗಲಿರುವ ಮಹತ್ವದ ಪರಿವರ್ತನೆಯ ಮುನ್ನೋಟವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸಿದ ಸಂಕಷ್ಟಗಳು, ಮನಸ್ಸಿನ ಒತ್ತಡಗಳು ಮತ್ತು ಅರ್ಥವಾಗದ ಸಮಸ್ಯೆಗಳು ನಿಮ್ಮನ್ನು ಒಳಗಿನಿಂದ ದುರ್ಬಲಗೊಳಿಸಿದ್ರು ನಿಜವಾಗಿ ಅವು ನಿಮ್ಮನ್ನು ಬಲಿಷ್ಠನನ್ನಾಗಿ ರೂಪಿಸಲು ಬಂದ ಪರೀಕ್ಷೆಗಳೇ ಆಗಿರುತ್ತೆ. ನೀವು ಹೊರಗೆ ಧೈರ್ಯದಿಂದ ನಿಂತಿದ್ರು ಒಳಗಿನಿಂದ ಅನೇಕ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ. ನಾನು ಯಾಕೆ ಇಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇನೆ, ನನ್ನ ಪ್ರಯತ್ನಗಳಿಗೆ ಯಾಕೆ ಫಲ ಅನ್ನೋದು ಸಿಗ್ತಾ ಇಲ್ಲ ಎಂಬ ಚಿಂತೆಗಳು ನಿಮ್ಮ ಮನಸ್ಸನ್ನು ಕಾಡ್ತಾ ಇರ್ಬೋದು. ಆದರೆ ಈಗ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಮಯ ಬಂದಿದೆ. ಮುಂದಿನ ಕೆಲ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಚ್ಚರಿಯ ತಿರುವು ಸಂಭವಿಸಲಿದೆ. ಅದು ಆರಂಭದಲ್ಲಿ ನಿಮಗೆ ಗೊಂದಲವನ್ನು ಉಂಟು ಮಾಡಬಹುದು, ಆದರೆ ಕೊನೆಯಲ್ಲಿ ನಿಮ್ಮ ಬದುಕಿನ ದಿಕ್ಕನ್ನು ಸಂಪೂರ್ಣವಾಗಿ ಬದಲಿಸುವ ಶಕ್ತಿಯನ್ನು ಹೊಂದಿರುತ್ತೆ. ವಿಶೇಷವಾಗಿ ಒಬ್ಬ ಮಹಿಳೆಯ ಮೂಲಕ ನಿಮಗೆ ಒಂದು ಮಹತ್ವದ ಸತ್ಯ ತಿಳಿಯಲಿದೆ. ಆಕೆ ನಿಮ್ಮ ಕುಟುಂಬದವರು ಆಗಿರಬಹುದು ಅಥವಾ ನಿಮ್ಮ ಜೀವನದಲ್ಲಿ ಹಠಾತ್ ಪ್ರವೇಶ ಮಾಡುವ ಒಬ್ಬ ವ್ಯಕ್ತಿ ಆಗಿರಬಹುದು. ಆದರೆ ಆಕೆ ಹೇಳುವ ಮಾತುಗಳು ನಿಮ್ಮ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರುತ್ತೆ. ನೀವು ಇದುವರೆಗೂ ಗಮನಿಸದೇ ಇದ್ದ ಕೆಲವು ವಿಷಯಗಳು ಸ್ಪಷ್ಟವಾಗಿರುತ್ತೆ ಮತ್ತು ನೀವು ನಿಮ್ಮ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ಪಡಿತೀರಾ. ಮೇಷರಾಶಿಯವರ ಸ್ವಭಾವದಲ್ಲಿ ಧೈರ್ಯ ಮತ್ತು ನೇರತನ ಮುಖ್ಯ ಗುಣಗಳು. ನೀವು ಯಾರನ್ನಾದರೂ ನಂಬಿದರೆ ಪೂರ್ಣ ನಂಬಿಕೆ ಇರುವವರು, ಆದರೆ ಕೆಲವೊಮ್ಮೆ ಅದೇ ನಿಮ್ಮ ದುರ್ಬಲತೆ ಆಗಬಹುದು. ನೀವು ನಂಬಿದವರಿಂದಲೇ ನೋವು ಅನುಭವಿಸ್ತಾ ಇರ್ತೀರ, ಆದರೆ ಈಗ ಆ ಪರಿಸ್ಥಿತಿ ಬದಲಾಗ್ತಾ ಇರೋದು ಖಚಿತ. ನೀವು ಯಾರು ನಿಮ್ಮವರು, ಯಾರು ನಿಮ್ಮನ್ನು ಬಳಸಿಕೊಂಡಿದ್ದಾರೋ ಎಂಬುದನ್ನು ಸ್ಪಷ್ಟವಾಗಿ ಅರಿಯೋದಕ್ಕೆ ಪ್ರಾರಂಭ ಮಾಡ್ತೀರಾ. ಈ ಅರಿವು ನಿಮಗೆ ಆರಂಭದಲ್ಲಿ ನೋವು ತರಬಹುದು, ಆದರೆ ಅದು ನಿಮ್ಮ ಒಳಗಿನ ಶಕ್ತಿಯನ್ನು ಎಬ್ಬಿಸುತ್ತೆ. ನೀವು ಇನ್ನು ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳೋದಿಲ್ಲ, ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಅನಾವಶ್ಯಕ ಸಂಬಂಧಗಳನ್ನು ದೂರ ಮಾಡುತ್ತೀರಿ. ಈ ಸಮಯದಲ್ಲಿ ಕೆಲವು ಜನರು ನಿಮ್ಮಿಂದ ದೂರವಾಗಬಹುದು. ಇದು ನೋವು ತಂದರೂ ಅದು ನಿಮ್ಮ ಒಳ್ಳೆಯತನಕ್ಕೆ ನಡೀತಿರುವುದನ್ನು ನೀವು ಅರಿತುಕೊಳ್ಳಬೇಕು. ಇದು ದೈವಿಕ ರಕ್ಷಣೆಯ ರೂಪವಾಗಿದೆ. ನಿಮ್ಮ ಜೀವನದಲ್ಲಿ ಉಳಿಯುವವರು ಮಾತ್ರ ನಿಮ್ಮ ನಿಜವಾದ ಬೆಂಬಲಿಗರು ಆಗಿರ್ತಾರೆ. ಈ ಅವಧಿಯಲ್ಲಿ ನಿಮ್ಮೊಳಗಿನ ಬದಲಾವಣೆ ನಿಧಾನವಾಗಿ ಆದರೆ ಗಟ್ಟಿಯಾಗಿ ನಡೆಯುತ್ತೆ. ನೀವು ಇನ್ನು ಮುಂದೆ ಎಲ್ಲವನ್ನೂ ಸಹಿಸುವ ವ್ಯಕ್ತಿಯಾಗಿ ಉಳಿಯುವುದಿಲ್ಲ. ನೀವು ನಿಮ್ಮ ಗುರಿಗಳ ಬಗ್ಗೆ ಹೆಚ್ಚು ಸ್ಪಷ್ಟವಾಗಿರ್ತೀರ ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ದೃಢ ಆಗಿರ್ತೀರ. ಪ್ರೀತಿ ವಿಷಯದಲ್ಲಿ ಇರೋರಿಗೆ ಈ ಸಮಯ ಅತ್ಯಂತ ಪ್ರಮುಖವಾಗಿರುತ್ತೆ. ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದರೆ ನಿಮ್ಮ ಸಂಬಂಧದಲ್ಲಿ ಕೆಲವು ಅಸ್ಪಷ್ಟತೆಗಳು ಇದ್ದಿರಬಹುದು. ಈಗ ಅವುಗಳ ಸತ್ಯ ಬಹಿರಂಗಗೊಳ್ಳುತ್ತೆ. ಇದು ನಿಮಗೆ ಸಂತೋಷವನ್ನು ಕೊಡಬಹುದು ಅಥವಾ ನೋವನ್ನು ಕೊಡಬಹುದು, ಆದರೆ ಅದು ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುತ್ತೆ. ಕೆಲವರಿಗೆ ಹಳೆಯ ಸಂಬಂಧ ಮುಕ್ತಾಯವಾಗಬಹುದು, ಆದರೆ ಇತರರಿಗೆ ಪ್ರೀತಿ ಇನ್ನಷ್ಟು ಗಟ್ಟಿಯಾಗುತ್ತೆ, ಯಾಕೆಂದರೆ ನಿಜವಾದ ಸಂಬಂಧಗಳು ಸತ್ಯದ ಮೇಲೆ ನಿಂತಿರುತ್ತೆ. ವೈವಾಹಿಕ ಜೀವನದಲ್ಲಿ ಕೂಡ ಕೆಲವು ದಿನಗಳಿಂದ ಉಳಿದಿದ್ದ ಅಸಮಾಧಾನಗಳು ಈಗ ಹೊರಬರಬಹುದು. ಸಣ್ಣ ವಿಷಯ ದೊಡ್ಡ ಚರ್ಚೆಯಾಗಿ ಮಾರ್ಪಡಬಹುದು. ಆರಂಭದಲ್ಲಿ ಕೋಪ ಮತ್ತು ಭಾವನಾತ್ಮಕ ಪ್ರತಿಕ್ರಿಯೆಗಳು ಉಂಟಾಗಬಹುದು, ಆದರೆ ಇದು ನಿಮ್ಮ ಸಂಬಂಧವನ್ನು ಮುರಿಯಲು ಅಲ್ಲ, ಅದನ್ನು ಬಲಪಡಿಸಲು ಬಂದಿರುವ ಅವಕಾಶವಾಗಿದೆ. ನೀವು ಅಹಂಕಾರವನ್ನು ಬಿಟ್ಟು ಪರಸ್ಪರ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತೆ. ಇಲ್ಲವಾದರೆ ಸಣ್ಣ ಒಂದು ತಪ್ಪೇ ದೊಡ್ಡ ಸಮಸ್ಯೆ ಆಗ್ಬೋದು. ಆದ್ದರಿಂದ ಮಾತಿನ ಮೇಲೆ ನಿಯಂತ್ರಣ ಅತ್ಯಗತ್ಯವಾಗಿರುತ್ತೆ. ಈ ಸಮಯದಲ್ಲಿ ದೇವರು ನಿಮಗೆ ಹಲವು ಸಂಕೇತಗಳ ಮೂಲಕ ಮಾರ್ಗದರ್ಶನವನ್ನು ನೀಡ್ತಾರೆ. ಒಂದೇ ರೀತಿಯ ಘಟನೆಗಳು ಮತ್ತೆ ಮತ್ತೆ ಸಂಭವಿಸಬಹುದು ಅಥವಾ ಕೆಲವು ನೆನಪುಗಳು ಪದೇ ಪದೇ ನಿಮ್ಮ ಮುಂದೆ ಬರುತ್ತೆ. ಇದು ನಿಮ್ಮ ಗಮನ ಸೆಳೆಯಲು ಬಂದ ಸೂಚನೆಗಳು. ಅವುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಸಮಯ ಮೌನವಾಗಿ ಕುಳಿತು ನಿಮ್ಮ ಮನಸ್ಸನ್ನು ಕೇಳಿ. ನಿಮ್ಮ ಒಳಗಿನ ಧ್ವನಿ ನಿಮಗೆ ಸರಿಯಾದ ದಾರಿ ತೋರಿಸುತ್ತೆ. ನಿಮ್ಮ ಮಾತುಗಳಲ್ಲಿ ಎಚ್ಚರಿಕೆ ಇರಲಿ, ಯಾಕೆಂದರೆ ಒಂದು ಪದವು ಸಂಬಂಧವನ್ನು ಉಳಿಸಬಹುದು ಅಥವಾ ಹಾಳು ಮಾಡಬಹುದು. ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ವಿಶೇಷವಾಗಿ ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚು ಜಾಗ್ರತೆ ವಹಿಸಿ. ಈ ಸಮಯದಲ್ಲಿ ಜಾಸ್ತಿ ಹೂಡಿಕೆಗಳನ್ನು ತಪ್ಪಿಸೋದು ಉತ್ತಮ. ಹಳೆಯ ತಪ್ಪುಗಳಿಂದ ಪಾಠ ಕಲಿಯಿರಿ, ಆದರೆ ಅವುಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡಿ. ನಿಮ್ಮ ಮನಸ್ಸನ್ನು ಕಾಡಿಸಿಕೊಳ್ಬೇಡಿ. ಆಧ್ಯಾತ್ಮಿಕವಾಗಿ ನೀವು ಬಲವಾಗಬೇಕು, ಅದಕ್ಕಾಗಿ ಪ್ರತಿದಿನ ಕೆಲವು ನಿಮಿಷ ಧ್ಯಾನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಮಂಗಳವಾರ ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡೋದು ನಿಮಗೆ ಶಕ್ತಿಯನ್ನು ನೀಡುತ್ತೆ. ಕೆಂಪು ಬಣ್ಣವು ನಿಮಗೆ ಈ ಅವಧಿಯಲ್ಲಿ
ಒಂದು ಶುಭಕರವಾಗಿರುತ್ತೆ. ಕೆಂಪು ವಸ್ತ್ರ ಧರಿಸುವುದು ಅಥವಾ ಕೆಂಪು ಹೂಗಳನ್ನು ದೇವರಿಗೆ ಅರ್ಪಿಸೋದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳೋದಕ್ಕೆ ಹೋಗಬೇಡಿ. ನೀವು ಕೆಲಸವನ್ನು ಪೂರ್ಣಗೊಳಿಸುವವರೆಗೂ ಕೂಡ ಅದನ್ನು ರಹಸ್ಯವಾಗಿ ಇಡಿ. ಇಲ್ವಾದರೆ ಅನಗತ್ಯ ಅಡಚಣೆಗಳು ಎದುರಾಗಬಹುದು. ನಿಮ್ಮ ಮೌನವೇ ನಿಮ್ಮ ಶಕ್ತಿ ಆಗುತ್ತೆ. ನೀವು ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕರ್ತವ್ಯವನ್ನು ಮಾಡಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ನಿಮ್ಮ ಕುಲದೇವತೆಯ ಆಶೀರ್ವಾದ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸುದ್ದಿ ಕೇಳಿ ಬರುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಪ್ರಗತಿ ಕಂಡುಬರುತ್ತೆ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುತ್ತೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುತ್ತೆ. ಬಡ್ತಿ ಅಥವಾ ಸಂಬಳ ಹೆಚ್ಚಳ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಈ ಸಮಯ ಲಾಭದಾಯಕವಾಗಿರುತ್ತೆ. ಹೊಸ ಅವಕಾಶಗಳು ಬರುತ್ತೆ ಮತ್ತು ನಿಮ್ಮ ಆದಾಯ ಹೆಚ್ಚಾಗುತ್ತೆ. ಹಳೆಯ ಸಾಲಗಳು ತೀರಬಹುದು ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಮನೆ ಅಥವಾ ವಾಹನ ಖರೀದಿಸುವ ಯೋಚನೆ ಏನಾದರೂ ಇದ್ದರೆ ಇದು ಸೂಕ್ತ ಸಮಯ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುತ್ತೆ. ಮನೆಯೊಳಗೆ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಮದುವೆ ಅಥವಾ ಸಂತಾನ ಸಂಬಂಧಿತ ಒಂದು ಸಂತೋಷದ ಸುದ್ದಿ ಅನ್ನೋದು ಬರಬಹುದು. ಮಕ್ಕಳಿಂದ ಸಂತೋಷಕರ ಮಾಹಿತಿ ಸಿಗಬಹುದು. ಅವರು ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ಉತ್ತಮ ಸುಧಾರಣೆ ಅನ್ನೋದು ಕಂಡುಬರುತ್ತೆ. ಹಳೆಯ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತೆ. ನೀವು ಹೆಚ್ಚು ಶಕ್ತಿಯುತ ಆಗ್ತೀರಾ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಉತ್ತಮ ನಿದ್ದೆ ಮತ್ತು ಮನಃಶಾಂತಿ ನಿಮಗೆ ಲಭಿಸುತ್ತೆ. ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ. ಏಕಾಗ್ರತೆ ಹೆಚ್ಚಾಗುತ್ತೆ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧ್ಯತೆ ಇದೆ. ವಿದೇಶದಲ್ಲಿ ಅವಕಾಶಗಳು ಕೂಡ ದೊರೆಯಬಹುದು. ಪ್ರೇಮ ಸಂಬಂಧದಲ್ಲಿರುವವರಿಗೆ ಇದು ಅನುಕೂಲಕರ ಸಮಯ. ತಪ್ಪು ತಿಳುವಳಿಕೆ ದೂರವಾಗುತ್ತೆ. ಸಂಬಂಧ ಗಟ್ಟಿಯಾಗುತ್ತೆ. ಕೆಲವರಿಗೆ ಪ್ರೀತಿ ಮದುವೆಯಾಗಿ ರೂಪಾಂತರಗೊಳ್ಳಬಹುದು. ಅವಿವಾಹಿತರಿಗೆ ಉತ್ತಮ ಜೋಡಿ ಸಿಗುವ ಸಾಧ್ಯತೆ ಇದೆ. ಜೀವನದಲ್ಲಿರುವ ಸಣ್ಣ ಅಡೆತಡೆಗಳನ್ನು ನಿವಾರಿಸೋದಕ್ಕೆ ಕೆಲವು ಸರಳ ಪರಿಹಾರಗಳನ್ನು ಅನುಸರಿಸುವುದು ಒಳಿತು. ಪ್ರತಿ ಮಂಗಳವಾರ ಹನುಮಾನ್ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಪ್ರತಿದಿನ ಜಪಿಸಿ. ಮನೆಯಲ್ಲಿ ದೀಪ ಹಚ್ಚಿ ಸಕಾರಾತ್ಮಕ ವಾತಾವರಣವನ್ನು ನಿರ್ಮಿಸಿ. ಇತರರಿಗೆ ಸಹಾಯ ಮಾಡಿ. ಬಡವರಿಗೆ ಆಹಾರ ನೀಡಿ. ಪ್ರಾಣಿಗಳಿಗೆ ಆಹಾರ ನೀಡಿ. ದಯೆ ಮತ್ತು ಕ್ಷಮೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತೆ. ಕೊನೆಯಲ್ಲಿ ಒಂದು ಮುಖ್ಯ ವಿಷಯ, ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ. ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ. ಯಶಸ್ಸು ಸ್ವಯಂ ನಿಮ್ಮ ಕಡೆಗೆ ಬರುತ್ತೆ. ಗ್ರಹಗಳ ಪ್ರಭಾವ ತಾತ್ಕಾಲಿಕವಾದದ್ದು, ಆದರೆ ಅದು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಪ್ರವೇಶ ಮಾಡುತ್ತೆ. ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ. ನಿಮ್ಮ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ನಿಮಗೆ ಸಿಕ್ಕಿರುವ ಈ ಅವಕಾಶವನ್ನು ಕಳೆದುಕೊಳ್ಬೇಡಿ. ಧೈರ್ಯವಾಗಿ ಮುಂದೆ ಸಾಗ್ರಿ. ನಿಮ್ಮ ಜೀವನದಲ್ಲಿ ಯಶಸ್ಸು, ಸಮೃದ್ಧಿ ಮತ್ತು ಸಂತೋಷ ಖಂಡಿತವಾಗಿ ಬರುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.